ಆನೆ ನಡೆದಿದ್ದೇ ದಾರಿ, ಇದನ್ನ ನಾವು ಕೇಳ್ಕೊಂಡೇ ಬಂದಿದ್ದೀವಿ ಸಣ್ಣವರಿದ್ದಾಗಿಂದ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ನಡೆದಿದ್ದೇ ದಾರಿನ ಅಥವಾ ನಮ್ಮ ರಾಜ್ಯ ಸರ್ಕಾರ ನಡೆದಿದ್ದೇ ದಾರಿನ, ಈ ಪ್ರಶ್ನೆ ಕಾಡ್ತಾ ಇದೆ. ಅವತ್ತು ಕೇಂದ್ರದ ವಿಚಾರದಲ್ಲಿ ನಮ್ಮ ಹಕ್ಕು ನಮ್ಮ ತೆರಿಗೆ ಅನ್ನುವಂಥ ವಿಚಾರದಲ್ಲಿ ಕೇಳ್ತಾ ಇದ್ದಿದ್ದು ಕರೆಕ್ಟ್, ನಮಗೆ ಬರಬೇಕಾಗಿರುವಂಥ ದುಡ್ಡು ಕೇಂದ್ರದಿಂದ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಿದ್ದು. ಆದರೆ ಇವತ್ತು ಅದೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದನ್ನ, ನಮ್ಮ ತೆರಿಗೆಯನ್ನ ಕೇರಳದ ಹಕ್ಕು ಅಥವಾ ರಾಹುಲ್ ಗಾಂಧಿ ಅವರ ಹಕ್ಕು ಅಂತ ಯಾಕೆ ಮಾಡಿಡ್ತಾ ಇದ್ದೀರಾ? ಇಲ್ಲಿ ಆಗ್ಬೇಕಾಗಿರುವಂಥದ್ದು ಏನು? ರಾಹುಲ್ ಗಾಂಧಿ ಅವ್ರನ್ನ ಕೇಳಿಬಿಟ್ಟು ಇಲ್ಲಿ ತೆರಿಗೆ ದುಡ್ಡನ್ನ ಇನ್ನೊಂದು ಕಡೆ ಕೊಡ್ಬೇಕಾ ಅವರ ಕ್ಷೇತ್ರಕ್ಕೆ? ನಾಳೆ ಇನ್ಯಾರೋ ಹೇಳ್ತಾರೆ ಕೊಟ್ಬಿಡಿ, ಕೊಡಕ್ಕಾಗತ್ತಾ? ಯಾನೇ ನಡೆದಿದ್ದೇ ದಾರಿ ಅನ್ನುವಂಥದ್ರ ವಿಚಾರ ಇವತ್ತು ಡಿಬೇಟ್ ಅನ್ನ ಮಾಡೋಣ. ಸರ್ಕಾರ ಹೇಗೆ ಹೇಳ್ತಾ ಇದೆ ಅಂತೇಳಿ. ಗ್ಯಾರಂಟಿ ಪರಿಹಾರ ಸ್ಕೀಮ್ ಕೇರಳಕ್ಕೂ ಕೂಡ ರಾಜ್ಯ ಸರ್ಕಾರ ಏನಾದರೂ ವಿಸ್ತರಿಸಿದೆಯೇ? ಆನೆ ದಾಳಿಗೆ ಕೇರಳದಲ್ಲಿ ಬಲಿಯಾದಂಥ ವ್ಯಕ್ತಿಗೆ ಕರ್ನಾಟಕದಿಂದ ಪರಿಹಾರವನ್ನ ಕೊಟ್ಟಿದೆ. ಮಾನವೀಯತೆಯೋ ಸ್ವಾಮಿ ನಿಷ್ಠೆಯೋ? ರಾಹುಲ್ ಅವರ ಮೆಚ್ಚಿಸೋಕ್ಕೋಸ್ಕರ, ರಾಹುಲ್ ಅವರ ಆಜ್ಞೆಯನ್ನ ಪಾಲನೆ ಮಾಡೋಕ್ಕೂ ನಮ್ಮ ಹಣ ಕೇರಳದ ಹಕ್ಕು ಹೇಗಾಗತ್ತೆ? ಯಾರನ್ನ ಮೆಚ್ಚಿಸೋಕೆ ಇಷ್ಟೊಂದು ಉದಾರತೆಯನ್ನ ತೋರಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಯಿತು. ಆನೆ ನಡೆದಿದ್ದೇ ದಾರಿ, ಪರಿಹಾರ ರಾಜಕೀಯ ಈಗ ಜಟಾಪಟಿ ಆಗ್ತಾ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಕೊಡೋದಾಗಿದ್ದಿದ್ರೆ ತಮ್ಮ ವೈಯಕ್ತಿಕವಾಗಿರುವಂತಹ ಹಣದಿಂದ ಕೊಡಬಹುದಾಗಿತ್ತು, ಅಥವಾ ಅಲ್ಲಿರುವಂತ ರಾಜ್ಯ ಸರ್ಕಾರವನ್ನ ಕೇಳಿ ಕೊಡಿಸಬೇಕಾಗಿತ್ತು. ಕರ್ನಾಟಕ ರಾಜ್ಯವು ಕೂಡ ಮಾನವೀಯತೆಯ ದೃಷ್ಟಿಯಿಂದ ಕೊಟ್ಟಿದ್ದಿದ್ರೆ ಬೇರೆ, ಹೌದು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಆದ್ರೆ ಮೊದಲು ಅಲ್ಲಿ ಇದಕ್ಕೆ ಯಾಕೆ ಕೊಡಬೇಕು ಅಂತ ಹೇಳಿದಂಥವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಆಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇದು ಯಾವುದಿದು? ಯಾವ ನಿಷ್ಠೆಯನ್ನ ಮೆರಿತಾ ಇದ್ದೀರಾ? ಯಾರಿಗೋಸ್ಕರ ನೀವು ಸರ್ಕಾರವನ್ನ ನಡೆಸ್ತಾ ಇದ್ದೀರಾ? ಇದು ಅನ್ಯಾಯ ಅಲ್ವಾ? ಕೇಳಬಾರ್ದ ಈ ವಿಚಾರವನ್ನ? ನೀವೇ ಹೇಳಿದಿರಲ್ವಾ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ. ಈಗ ಧೈರ್ಯವಾಗಿಯೇ ಪ್ರಶ್ನಿಸ್ತಾ ಇದ್ದೀವಿ. ಧೈರ್ಯವಾಗಿ ಉತ್ತರವನ್ನ ಸರ್ಕಾರ ಕೊಡಬೇಕು. ಕರ್ನಾಟಕ ಅರಣ್ಯದಿಂದ ಕೇರಳಕ್ಕೆ ಹೋಗಿತ್ತೊಂದು ಆನೆ. ಆನೆಗೆ ಯಾವ್ದು ಎಲ್ಲಿದ್ರೇನ್ರಿ ಅಂತ ಒಳ್ಳೆ ಕಥೆ ಆಯ್ತಪ್ಪ ಇದು. ಕರ್ನಾಟಕದ ಆನೆ, ಕೇರಳದ ಆನೆ ಕಥೆ ಇದೆ, ಒಳ್ಳೆ ಮಜಾ ಇದು. ರಾಹುಲ್ ಗಾಂಧಿ ಪ್ರತಿನಿಧಿಸುವಂಥ ವಯನಾಡು ಕ್ಷೇತ್ರಕ್ಕೆ ಮಾನಂದವಾಡಿಗೆ ಹೋಗ್ತಾರೆ. ನ್ಯಾಯಯಾತ್ರೆಯನ್ನ ಅರ್ಧಕ್ಕೆ ಬಿಟ್ಟು ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಹೋಗ್ತಾರೆ. ಹೋದ ನಂತರ ಇಮ್ಮಿಡಿಯೇಟ್ ಆಗಿ ಹೇಳ್ತಾರೆ, ಇಮ್ಮಿಡಿಯೇಟ್ ಆಗಿ ವೇಣುಗೋಪಾಲ್ ಅವರ ಮೂಲಕವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿಸಿ ಆಮೇಲೆ ಪರಿಹಾರವನ್ನು ಕೊಡಿಸ್ತಾರೆ. ಮೊದಲನೇದಾಗಿ ಇಲ್ಲಿರುವಂಥ ಅರಣ್ಯ ಮಂತ್ರಿಗಳು ಹೇಳ್ತಾರೆ, ಅಲ್ಲಿದ್ದಕ್ಕೆ ನಾವ್ಯಾಕೆ ಕೊಡಬೇಕು ಅಂತ ಈಶ್ವರ ಖಂಡ್ರೆ ಅವರು ನೇರವಾಗಿ ಹೇಳಿರ್ತಾರೆ ಸ್ಟೇಟ್ಮೆಂಟ್ ಅನ್ನ. ಸ್ವಲ್ಪ ಹೊತ್ತಿನಲ್ಲೇ ಆ ಹೇಳಿಕೆ ಬದಲಾವಣೆ ಆಗುತ್ತೆ. 15 ಲಕ್ಷ ಪರಿಹಾರ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಯಾಕಿದು? ಯಾರನ್ನು ಮೆಚ್ಚಿಸೋಕೆ? ಕೇರಳದಲ್ಲಿ ಕೊಡಲ್ವಾ? ಆನೆಯಿಂದಾಗಿ ತುಳಿತದಿಂದ ಸಾವನ್ನಪ್ಪಿದಾಗ ಪರಿಹಾರ ಕೊಡಲ್ವಾ? ನಿಮಗಷ್ಟೊಂದು ಉದಾರತೆ ಯಾಕೆ? ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸೋಕೆ. ಇದನ್ನ ಬಿಟ್ಟು ಇನ್ನೇನಿದೆ ಅದರಲ್ಲಿ? ಬೇರೆ ಏನಾದರೂ ಇದೆಯಾ? ಇದು ಫೆಬ್ರವರಿ 10ರಂದು ನಡೆದಂತಹ ಘಟನೆ. ಕರ್ನಾಟಕದ ಆನೆ ಕೊಂದು ಬಿಟ್ಟಿತ್ತು ಅಂತ ಪ್ರತಿಭಟಿಸಿದ್ರು ಕೇರಳಿಗರು. ವನ್ಯಜೀವಿಗಳಿಗೆ ಗಡಿ ಇರಲ್ಲ ಅಂತ ತಿರುಗೇಟನ್ನ ಈಶ್ವರ್ ಖಂಡ್ರೆ ಅವರು ಕೊಟ್ಟಿರ್ತಾರೆ. ಕರ್ನಾಟಕ ಆನೆ ಕೇರಳ ಆನೆ ಅಂತ ಇರಲ್ಲ ಅಂತ ಖಂಡ್ರೆ ಅವರು ಹೇಳಿರ್ತಾರೆ. ಆದರೆ ರಾಹುಲ್ ಎಂಟ್ರಿ ಆಗ್ತಾ ಇದ್ದಂತೆಯೇ ಯೂಟರ್ನ್ ಅನ್ನ ಹೊಡಿತಾರೆ. ರಾಕೆಟ್ ವೇಗದಲ್ಲೇನೆ 15 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡುತ್ತೆ. ನನಗೆ ಈ ಕರ್ನಾಟಕದಿಂದ ಬಂದಿರುವಂತಹ ಆನೆ, ಕೇರಳದಿಂದ ಬಂದಿರುವಂತಹ ಆನೆ, ತಮಿಳುನಾಡಿನಿಂದ ಬಂದಿರುವಂತಹ ಆನೆ, ಇವುಗಳನ್ನೆಲ್ಲ ಹೆಂಗೆ ಗುರುತಿಸ್ತೀರಾ? ಈಗ ಅವ್ರು ಪ್ರತಿಭಟನೆ ಮಾಡಿದ್ರು, ಓಕೆ, ರೇಡಿಯೋ ಕಾಲರ್ ಅನ್ನ ಅಳವಡಿಸಿದ್ದೀವಿ ಅಲ್ವಾ, ಅದು ಕೇರಳದಿಂದನೇ ಇಲ್ಲಿಗೆ ಬಂದಿರಬಹುದು. ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಮತ್ತೆ ಮನೆಗೆ ವಾಪಸ್ ಹೋಗಿರಬಹುದು. ಇದು ಯಾಕಾಗಿರಬಾರ್ದು? ಏನೂ ಇಲ್ಲ, ಇದೇನೂ ಇಲ್ಲ. ಇದು ಒಂದು ರೀತಿಯಾಗಿ ಶಿರಸಾವಹಿಸಿ ತಲೆ ಬಾಗಿ ಹೈಕಮಾಂಡ್ಗೆ ನಿನ್ನೆ ಹೇಳ್ತಾ ಇದ್ರಲ್ಲ, ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ಗುಲಾಮಗಿರಿಯ ಸಂಕೇತ. ಅದೇ ಇದು. ಆ್ಯಕ್ಚುಲಿ ಅದು ಗುಲಾಮಗಿರಿಯ ಸಂಕೇತ ಅಲ್ಲ, ಇದು ಗುಲಾಮಗಿರಿಯ ಸಂಕೇತ. ಆನೆ ಕೊಂದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ರು. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋಂಥದ್ದು ಕೂಡ ಇದಾಗಿದೆ. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಸಲಹೆ ಮೇರೆಗೆ ಮುಖ್ಯಮಂತ್ರಿಗಳ ಒಂದು ಅನುಮೋದನೆಯನ್ನು ಪಡೆದು ಇವತ್ತು ವಿಶೇಷವಾಗಿ ಒಂದು ಪರಿಹಾರ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಸಾವಾಗಿದೆ, ಸಾವಕ್ಕೆ ಪರಿಹಾರ ಕೊಡ್ತಾ ಇದ್ದಾವೆ. ತುಳಿತಕ್ಕೆ ಒಳಗಾಗಿದ್ದಾರೆ ಕೇರಳದಲ್ಲಿ ಸಾಯಲಿ, ಕರ್ನಾಟಕದಲ್ಲಿ ಸಾಯಲಿ, ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. 15 ಲಕ್ಷ ಕೊಟ್ಟರು ಕಡಿಮೆನೆ, 20 ಲಕ್ಷ ಕೊಟ್ಟರು ಕಡಿಮೆ. 15 ಲಕ್ಷ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಅಭಿನಂದನೆಗಳು. ಗುಡ್ ಮೇಡಮ್, ಅಭಿನಂದನೆಗಳು.
ಅವ್ರು ಹೇಳ್ತಾರೆ ಸರ್ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ಅಂತ ಹೇಳಿ. ಚೆನ್ನಾಗಿದೆ. ಎಲ್ಲಿ ಸತ್ರು ಯಾರು ಸತ್ರು ಕೂಡ ಸಾವು ಸಾವೇ 100%. ಎಷ್ಟೋ ಕಡೆಗಳಲ್ಲಿ ಸಾವುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪಾಪ ರಾಜ್ಯದಲ್ಲಿ ಹಂಗೆ ಸಾವಾಯ್ತು ನೋಡ್ರಿ ಅಂತ ಹೇಳಿ ಅನಿಸುತ್ತೆ. ಎಷ್ಟೋ ಕಡೆಗಳಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅನಾಹುತಗಳಾಗಿದೆ, ಪಾಪ ಅಲ್ಲಿರುವಂಥ ಜನ ಒದ್ದಾಡ್ತಾ ಇದ್ದಾರೆ, ಪರಿಹಾರವನ್ನು ಕೊಡಿ ಅಂತ ಹೇಳಿ ಎಷ್ಟೋ ಸಲ ಹೇಳಿದ್ದೀವಿ. ಆದರೆ ಇಲ್ಲಿ ಮಾನವೀಯ ದೃಷ್ಟಿಯಿಂದ ಕೊಟ್ಟಿರೋದು ಬೇರೆ ಆಗ್ತಿತ್ತು. ಆದರೆ ರಾಹುಲ್ ಗಾಂಧಿ ಸಲಹೆ ಮೇರೆ ಕೊಟ್ಟಿರೋದು ಇದೆಯಲ್ಲ, ಅದು ಕಾಡ್ತಾ ಇರುವಂಥ ಪ್ರಶ್ನೆ. ಸ್ಪೀಡ್ನಲ್ಲಿ ಅವರ ಪಕ್ಷದ ಅನಭಿಷಿಕ್ತ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಲ್ಲಿಯ ವಯನಾಡಿನ MP ಅವರು ಇದ್ದಾರೆ. ಅವರ ಒಂದು ಸೂಚನೆ ಮೇರೆಗೆ ಕರ್ನಾಟಕ ರಾಜ್ಯದಿಂದ ಅಲ್ಲಿ ಆನೆಯ ಒಂದು ಅನಾಹುತದಲ್ಲಿ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗೆ 15 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರದ ನೀತಿ ಏನಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಅಭಿಯಾನವನ್ನು ದೆಹಲಿಯವರಿಗೆ ತೆಗೆದುಕೊಂಡು ಹೋದಂಥವರು ನಮ್ಮ ನಾಡಿನ ಬಡ ಜನತೆಯ ತೆರಿಗೆ ಹಣವನ್ನು ಈ ರೀತಿ ಸ್ವೇಚ್ಛಾಚಾರವಾಗಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ನಾಚಿಕೆಗೇಡಿನ ಪ್ರಸಂಗ ಅಷ್ಟೇ ಅಲ್ಲ. ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಇವತ್ತು ಈ ಸರ್ಕಾರದ ನೀತಿಗಳಿದೆ ಅಂತಕ್ಕಂಥದ್ದನ್ನು ಜಗಜ್ಜಾಹಿರ ಮಾಡ್ಕೊಂಡಿದೆ. ಕರ್ನಾಟಕ ಸರ್ಕಾರ 15 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾರ ಆದೇಶದ ಮೇರೆಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕೇರಳ ರಾಜ್ಯದ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ನಮ್ಮ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. 15 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ. ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಖುಷಿ ಪಡಿಸಕ್ಕೆ ನಮ್ಮ ರಾಜ್ಯದ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ. ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡು ಆನೆ ಅಂತ ಯಾವಾಗ ವರ್ಗೀಕರಣ ಮಾಡಿದ್ರು ನಾಚಿಕೆಗೇಡಿನ ಸಂಗತಿ. ಇವ್ರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ, ಇವ್ರ ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನ ಇವ್ರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದ್ರು. ಕರ್ನಾಟಕದ ಜನರ ತೆರಿಗೆ ಹಣನ ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದ್ರೆ ನಾಚಿಕೆ ಆಗಲ್ವ ನಿಮಗೆ?